ಉತ್ತರ ಕರ್ನಾಟಕದಾಗ ಹುಟ್ಟಿದೆ, ಉತ್ತರ ಕರ್ನಾಟಕದಾಗ ಬೆಳೆದೆ, ಆದರೆ ಬೆಂಗಳೂರಿನಂಥ ಊರೊಳಗೆ ಹೆಸರು ಮಾಡಿದೆ ಸ್ನೇಹಿತರೆ. ಇದು ಎಲ್ಲರಿಗೂ ಸಾಧ್ಯ. ಆದರೆ ಮೊದಲು ನೀವು ಕುಂತು ಜಾಗ ಬಿಟ್ಟು ಹೇಳೋದು ಕಲಿಬೇಕು, ಎಲ್ಲೆಂದ್ರಲ್ಲಿ ಹೋಗೋದು ಕಲಿಬೇಕು. ಹೋಗ್ತೀರಿ ಉದ್ಯೋಗ ಅರಿಸ್ಕೊಂಡು ಹೋಗ್ತೀವಿ ನಾವು, ರತ್ನಗಿರಿ, ಹೈದರಾಬಾದ್, ಮುಂಬೈ, ಗೋವಾ, ಬೆಂಗಳೂರಿಗೆ ಹೋಗ್ತೀವಿ ನಾವು, ಕೆಲಸ ಹುಡುಕೊಂಡು ಹೋಗ್ತೀವಿ. ಆದರೆ ನಮ್ಮಲ್ಲಿರೋ ಕಲೆಯನ್ನು ತೆಗೆದುಕೊಂಡು ಹೋಗ್ಬೇಕು. ಬೆಂಗಳೂರು ಜನ ಭಾಳ ಆಸ್ವಾದಿಸ್ತಾರೆ ಕಲೆಯನ್ನು, ಭಾಳ ಚಂದ ಕೇಳ್ತಾರೆ, ಭಾಳ ಚಂದ ನೋಡ್ತಾರೆ. ಕಲಾವಿದರಿಗೆ ಎಷ್ಟು ಗೌರವ ಕೊಡ್ತಾರೆ ಅಲ್ಲೇ ಅಂದ್ರೆ ಭಾಳ ದೂರ ನಿಂತು ಮಾತಾಡ್ತಾರೆ. ಸರ್ ನೀವು ಪ್ರಾಣೇಶ್ ಅವರಲ್ವಾ, ಭಾಳ ಚೆನ್ನಾಗಿರುತ್ತೆ ಸರ್. ಇವ್ರು ನಮ್ಮವ್ರು ಬಂದು ಅಗಲ ಮೇಲೆ ಕೈಯಾಗಿ ದಮ್ಮ ಅಂತ ಬಡೋದು, ಪ್ರಾಣೇಶ್ ಹೌದಲ್ಲ ನೀನು, ಏನು ನಾ ಕುಡ್ದಿನೋ ಅವ ಕುಡ್ದಿನೋ ಅನುಮಾನ ಆಗ್ಬೇಕ್ರಿ, ಹಂಗೆ ಕೇಳ್ತಾನೆ. ಪ್ರಾಣೇಶ್ ಹೌದಿಲ್ಲ, ಇಲ್ಲಿ ಟೊಪಿಗೆ ಹಾಂ ಹೌದು ಪ್ರಾಣೇಶನ ಹೆಂಡ್ತಿಗೆ ಹೇಳ್ತಾನೆ, ನೋಡಲ್ಲಿ ಪ್ರಾಣೇಶ. ಯಾರು ಯಾವ ಪ್ರಾಣೇಶ? ಆಕಿಗೆ ಇವ ಪ್ರಾಣೇಶ ರೀ, ನಾನು ಯಾಕೆ ಪ್ರಾಣೇಶ ಆಗ್ತೀನಿ? ಟಿವ್ಯಾಗ ಜೋಕ್ ಹೇಳ್ತಾನಲ್ಲ ಪ್ರಾಣೇಶ. ಇಲ್ಲ ಬಿಡ್ರಿ, ನಂಗೆ ಆಕೆ ಬರೀ ಸೀರಿಯಲ್ ನೋಡ್ತಿರ್ತಾಳೆ, ಅಮೃತ ವರ್ಷಿಣಿ, ಕುಂಕುಮ ಭಾಗ್ಯ ಇಂಥವ್ರು ನೋಡಿ. ಆಕಿ ಕಾಮಿಡಿ ನೋಡಂಗಿಲ್ಲ, ಹಂಗೆ ಗೊತ್ತಿಲ್ಲ. ಪ್ರಾಣೇಶ ಜೋಕ್ ಹೇಳ್ತಾನಲ್ಲ, ಇಲ್ಲ ಬಿಡ್ರಿ ಗೊತ್ತಾಗವಲ್ತು ಅಂತ ಆಕಿ ಬ್ಯಾಸ್ ಹತ್ಕೊಂಡ್ಬಿಡ್ತಾಳೆ. ಇವ ಪ್ರಾಣೇಶ ಇದಕ್ಕೆ ನೀ ಯಾರು ಅಂತಾನೆ ತಿಳಿವಲ್ತು. ಒಂದು ಜೋಕ್ ಹೇಳ ಗೊತ್ತಾಗೈತೆ ಅದಕ್ಕೆ. ನೋಡಿ ರೋಡ್ನೇ ನಿಂತ ಆಕಿಗೆ ಜೋಕ್ ಹೇಳ್ಬೇಕ್ರಿ ನಾನು. ಏನು ಕರ್ಮಪ್ಪ ಇದು ನಮಗೂ. ದೊಡ್ಡ ಸುದ್ದಿ ಐತ್ರಿ ಉತ್ತರ ಕರ್ನಾಟಕದ. ಅಲ್ಲಿ ಹಿಂದೆ ಓಡಿ ಬರ್ತಾರೆ ರೀ ಬೆಂಗಳೂರಾಗ, ಓಡಿ ಬಂದು ಪ್ರಾಣೇಶ್ ಅವರಲ್ವಾ, ತುಂಬ ಚೆನ್ನಾಗಿ ಮಾತಾಡ್ತೀರಿ ಸರ್, ಭಾಳ ಚೆನ್ನಾಗಿರುತ್ತೆ ನಿಮ್ಮ ಕಾರ್ಯಕ್ರಮ, ಡೈಲಿ ನೋಡ್ತೀವಿ ಸರ್, ಭಾಳ ಸಂತೋಷ ಸರ್. ಇಲ್ಲೇ ನಾನು ಹೋಗೋತಾನೆ ಬಾಯಿಲಿ ಅಂತ ಕರಿತು, ಬಾಯಿಲಿ ಅಂತ ಕರೆದು ನಾನು ಅಂಗಿ ಬಿಚ್ಚಿಸಿ ಟೊಪಿ ತೆಗಿಸಿ ನಿಂತ್ಕೊಂಡು ಒಂದು ಫೋಟೋ ತೆಗಿಸಿ ನಿಂತ್ಕೊಳ್ಳಿ ಆರ್ಡರ್ ಮಾಡ್ತಾರೆ. ಹಾಂ ಹೌದಾ. ಅದಕ್ಕೆ ಈ ಎರಡು ದ್ವಂದ್ವ ವ್ಯಕ್ತಿತ್ವ, ಒಂದೊಂದು ಭಾಗದ ಒಂದೊಂದು ಸ್ನೇಹಿತರೆ. ಇದು ಎಷ್ಟು ಜನ್ಮ ಎತ್ತಿದ್ರೂ ಬರೋಂಗಿಲ್ಲ, ಯಾವ ಶಾಲ್ಯಾಗ ಯೂನಿವರ್ಸಿಟಿಯಾಗ ಕಲ್ತರೂ ಬರೋಂಗಿಲ್ಲ ರೀ ಇದು. ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತಾರೆ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ನೀವು ಎರಡನ್ನೂ ಮಾಡಬೇಕು. ನಾವು ದೇಶ ತಿರ್ಗಕ್ಕೆ ರೆಡಿ ಇದ್ದೀವಿ, ಅದು ಏನು ನಿರ್ಮಲಾ ಟ್ರಾವೆಲ್ಸ್ನಾಗ ಬುಕ್ ಮಾಡಿ ಗಂಡ ಹೆಂಡ್ತಿ 2 ಮಕ್ಕಳು ಮಫಲರ್ ಸುತ್ತಿಕೊಂಡು ಸ್ವೆಟರ್ ಹಾಕ್ಕೊಂಡು ಟ್ಯೂ ಅಂತ ಅದ ಗಾಡಿಯಾಗ ಕುಂತು ಟುಬುಕ್ ಅಂತವ್ರು ಎಲ್ಲಿ ಇಳಿಸ್ತಾರೆ ಅಲ್ಲೇ ಇಳಿದು ನಮಸ್ಕಾರ ಮಾಡಿ ಮತ್ತೆ ಬಸ್ ಹತ್ತದು. ಹಂಗೆ ಹೋದ್ರೆ ಪ್ರವಾಸ ಅಲ್ರಿ ಅದು. ಏನೂ ಗೊತ್ತು ಗುರಿ ಇಲ್ಲದ ಪ್ರವಾಸಕ್ಕೆ ಹೋಗಿ ಬಿಡ್ಬೇಕ್ರಿ. ಈ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗತ್ತೆ ನೋಡ್ರಿ ಮಂದಿ, ಶ್ರೀಶೈಲ, ಧರ್ಮಸ್ಥಳ, ಪಂಡರಾಪುರಕ್ಕೆ. ಅವ್ರ ಅನುಭವ ಕೇಳ್ಬೇಕು ನೀವು. ಚಿದಂಬರ, ಮುರುಗೋಡು ಚಿದಂಬರಗ ಏನು ಅನುಭವ ರೀ ಅವ್ರದ್ದು. ಕತ್ಲಾಗೋಮಟ ನಡೀತಾರೆ, ಒಬ್ರು ಕಾಲು ಒಬ್ಬರು ಒತ್ತಿರ್ತಾರೆ, ಮಕ್ಕೊಂಡಾಗ ಒಬ್ಬರು ಹಗಲ ಮೇಲೆ ಒಬ್ಬರು ಕಾಲು ಇಟ್ಕೊಂಡಿರ್ತಾರೆ. ಅಪ್ಪ ಕಾಲು ಹರಿಯಾಕೈತೆ ಹಾಂ, ಕತ್ಲಾಕೈತೆ, ದಾರಿ ಸಾಗೋದಿಲ್ಲ. ಆಮೇಲೆ ಯಾರ್ದೋ ಮನ್ಯಾಗ ಊಟ ಹೇಳಿರ್ತಾರೆ ದಾರ್ಯಾಗ, ಕರೆಕ್ಟ್ 8 ಗಂಟೆಗೆ ಬರ್ರಿ ಅಂತ, ಹೋಗೋದು ಲೇಟಾಗಿ ಬಿಡ್ತೈತೆ. ಅವ್ರು ಅಡುಗೆ ಮಾಡಿಟ್ಕೊಂಡು ಕಾಯ್ತಿರ್ತಾರೆ. ಊರು ನಾಯಿ ಓಸು ಇವ್ರು ನೋಡಿ ಒದರ್ತಿರ್ತಾವ್ರಿ. ಹಾಂ, ಎಂತೆಂಥ ಅನುಭವ ಅವು. ಆ ಥರ ಪಾದಯಾತ್ರೆಗಳು ಮಾಡೋರಿಗೆ ಕೇಳ್ರಿ, ಅದು ಜೀವನ ಅನುಭವ. ಪಾರ್ಕ್ನಾಗ ಅಡ್ಡಾಡೋದು ದೊಡ್ಡದಲ್ರಿ, ಕಾಡಿನಾಗ ಅಡ್ಡಾಡ್ಬೇಕು, ಭಯ ಹೋಗ್ತೈತಿ. ಪಾರ್ಕ್ನಾಗ ಅಂದ್ರೆ ಎಲ್ಲ ಲೈಟ್ ಇರ್ತಾವೆ, ಕಾರಂಜಿ ಇರ್ತೈತಿ, ಗೇಟ್ ಇರ್ತೈತಿ. ಆದ್ರೆ ಕಾಡಿನಾಗ ಏನೂ ಇರಂಗಿಲ್ಲ, ನೀವೇ ಹುಡುಕ್ಬೇಕು. ಇದೇ ಇಂಥದೇ ಒಂದು ಸಭಾ ಬೆಂಗಳೂರ ನಡೀತು ಅಂತ ತಿಳ್ಕೊಳ್ರಿ. 2 ಬಸ್ ತಂದಿಂದ್ರೆ ಸೋಕು. ಈ ಬಸ್ಸು ರೋಣಕ್ಕೆ ಹೋಗವ, ಯಾರ್ಯಾರು ಹತ್ತಿರ ಅಂದ್ರೆ ಬೆಂಗಳೂರಾಗ ಒಬ್ಬರು ಬಸ್ಸಿನ ಕಡೆ ಸಹಿತ ನೋಡಂಗಲ್ರಿ. ಅಯ್ಯೋ ರೋಣ ಅಂತೆ, ದ್ರೋಣಪುರ ಅಂತೆ, ಎಲ್ಲಿಗೆ ಮ್ಯಾಪ್ ಹಾಕಿ ಹುಡುಕ್ತಾವ್ರಿ, ಎಲ್ಲೈತಿ ರೋಣ. ಅಯ್ಯೋ ನರೇಗಲ್ಲು ರೋಣ, ಅಯ್ಯೋ ತುಂಬ ಇಂಟೀರಿಯರ್ ಗೊತ್ತಾ, ಅಲ್ಲೆಲ್ಲ ತುಂಬ ಹಾಟ್, ಬರೀ ಬಿಸಿಲು ಅಂತೂ ಗಾಬರಿ ಆಗಿಬಿಡ್ತಾವ್ರಿ. ರೋಣ ಅನ್ನೋದು ಐತೆ ಅನ್ನೋದು ಗೊತ್ತಿಲ್ಲ, ದ್ರೋಣಪುರಿ ಅಂತ ಐತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನಮ್ಮ ಮಂದಿ ಇಲ್ಲೇ 2 ಬಸ್ ನಿಂದಿರಿಸಿದ್ವಿ, ಯಾರೆಲ್ಲ 2 ಬಸ್ಸಲ್ಲೇ. ಈಗ 10:00 ಬಿಡ್ತಾರೆ ಬೆಂಗಳೂರಿಗೆ ಅಂದ್ರೆ ಒಟ್ಟ ಬಟ್ಟೆ ಮ್ಯಾಗ ಹತ್ತಿ ಬಿಡ್ತಾವೆ. ಅಯ್ಯೋ ಓದ್ಸಲೆ ಫ್ರೀ ಐತಿರಿ ನಡಿ ಬೆಂಗಳೂರಿಗೆ. ಯಾವ ಎಷ್ಟು 800-900 ರೂಪಾಯಿ ಕೊಡ್ಬೇಕು ಯಾರಲ್ಲಿಗೆ, ಫ್ರೀ ಐತೆ ನಡಿ ಹೋಗ್ಬಿಡೋಣ. ಒಂದು ಲುಂಗಿ ಅರ್ಧಗಳ ಲುಂಗಿ ಹಾಕ್ಬೇಕಲ್ಲ ಬೆಂಗಳೂರಾಗ. ಸಂಜೆ ಮಟ್ಟ ಗರ ತಿರುಗಿದ ಮತ್ತಿದ ಬಸ್ ಹತ್ತಿದ ಬಂದು ಹೋಗಿತಾರೆ ಇಲ್ಲೇ. ಇದು ಧೈರ್ಯ ರೀ. ಏನು ಐತಂತ ಯೋಚನೆ ಮಾಡಂಗಿಲ್ಲ, ಏನು ದಗ್ಗಂತ ತಯಾರಾಗ್ತೀವಿ. ಅದೇ ಆತ್ಮವಿಶ್ವಾಸ, ಕುತೂಹಲ ಮತ್ತು ಹವ್ಯಾಸಗಳು ಮನುಷ್ಯನನ್ನು ಬೆಳೆಸ್ತಾವ. ಈಗಿನ ಮಕ್ಕಳಿಗೆ ಕುತೂಹಲನೇ ಉಳಿದಿಲ್ಲ, ಧೈರ್ಯ ಅಂತೂ ಮೊದಲೇ ಇಲ್ಲ. ಅವ್ರ ಅವ್ವ ಅಪ್ಪನೂ ಅಂಜಿಸಿಬಿಡ್ತಾರೆ, ಅಯ್ಯಪ್ಪ ತೊಂಡೈತಿ ಹೊರಗೆ ಹೋಗ್ಬಿಡ ಬಾ ಒಳಗೆ, ಎಲ್ಲೋ ಆಡಾಕೆ ಕಳ್ಸಂಗಿಲ್ಲ. ಯಾಕಂದ್ರೆ ಮಾರ್ಕ್ಸ್ ತೊಗೋಬೇಕವು, ಓದಿ ಕಂಪ್ಯೂಟರ್ ಆಗ್ಬೇಕವು. ಏನು ಕೇಳ್ತೀವಿ ಅದನ್ನ ಹೇಳ್ತಿರ್ತಾವೆ. ಏನು ಕೇಳಿ ಭಾಳ 90-100 ತಗೊಂಡು ನೋಡ್ರಿ, ಏನೇ ಕೇಳ್ರಿ ಪಟ ಉತ್ತರ ಹೇಳ್ತಿರ್ತಾವೆ. ಕಾಲಾಗ ಹಾವು ಬಂದೈತೆ ನೋಡಿದ್ರೆ SNAKE ಸ್ನೇಕ್ ಅಂದರೆ ಹಾವು ಅಂತಾವೆ. ಕಾಲಾಗ ಹಾವು ಬಂದತ್ತಿಲ್ಲ ಅಂದ್ರೆ ನೋಡ್ಕೊಳಕ್ಕೆ ಬರೋಂಗಿಲ್ಲ ಅವಕ್ಕೆ, ಅವು ಸ್ಪೆಲ್ಲಿಂಗ್ ಹೇಳ್ತಾವೆ ಅದ್ರದ್ದು. ನಮ್ಮ ಮನೆ ಪಕ್ಕದಲ್ಲಿ ಸಮನ್ಯು ಅಂತ ಒಂದು ಚಿಕ್ಕ ಮಗು ಇದೆ, ಒಂದು 5-6 ವರ್ಷದವ.
ಅವ ಏನೋ ಓದ್ಲರಿ ಅದನ್ನ ಸ್ಪೆಲ್ಲಿಂಗ್ ಅಂತಾನವ. ಇದೇನು ಅಂತ ಹಾವು ತೋರಿಸಿದ್ವಿ, SNAKE ಸ್ನೇಕ್ ಅಂದ. ಬರೀ ಸ್ನೇಕ್ ಅನ್ನಂಗಿಲ್ಲ ಅವ, ಸ್ಪೆಲ್ಲಿಂಗ್ ಹೇಳ್ತಾನವ. ಹುಲಿ ತೋರಿಸಿದ್ವಿಲ್ಲ, TIGR ಟೈಗರ್ ಅಂದ. ಬರೀ ಟೈಗರ್ ಅನ್ನಲ್ಲಿ ಸ್ಪೆಲ್ಲಿಂಗ್ ಹೇಳ್ಬೇಡ ಅಂತ ನಾವು. ಅಂದ್ರೆ ಆ ಇಂಗ್ಲೀಷ್ ಮೀಡಿಯಮ್ ಮಾಧ್ಯಮಗಳಲ್ಲಿ ಸ್ಪೆಲ್ಲಿಂಗ್ ಸಮೇತ ಅದನ್ನು ಗಟ್ಟಿ ಮಾಡೋದು ಕಲಿಸ್ತಾರೆ. ಏನು ಇರ್ತೈತೆ ಅದನ್ನ ಕಲಿತಾವೆ ಹುಡ್ರು, ಗಟ್ಟಿ ಮಾಡಿಸಿ ಹಿಂಗೆ ನಿಂತ್ಕೊಂಡ್ಬಿಡ್ತಾವೆ. ಬೇಕಾದಿರೋದು ಹಿಂಗೆ ನಿಂತ್ಕೊಂಡು ಹೇಳ್ತಾವೆ ಅವು. ನಿಮ್ಮಪ್ಪ ಅವನ ಹೆಸರು ಸಹಿತ ಆರಾಮ್ ಹೇಳಂಗಲ್ಲ. ಹಿಂಗೆ ನಿಂತ್ಕೊಂಡು ಮೈ ಫಾದರ್ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ 6th standard A section ಟಿಂಕ್ ಗೊಂಬಿದ್ದಂಗೆ ಅವು. ಇವು ಸರ್ಕಾರಿ ಶಾಲೆಗೆ ಎದ್ವತ್ತದ್ವ ಕಾಡ್ನಾಗ ಬೆಳೆದು ಹೂವು ಇರ್ತಾವೆ ನೋಡ್ರಿ ಇವು. ಅವಕ್ಕೆ ಹೆಸರು ಕೇಳಬೇಕು, ನಿನ್ನ ಹೆಸರೇನ? ನನ್ನ ಹೆಸರು ತಗೊಂಡು ನೀ ಏನು ಮಾಡ್ತೀವಿ? ಎದಕ್ಕೆ ಬೇಕಲ್ಲ ನನ್ನ ಹೆಸರು? ನಮ್ಮ ಅಪ್ಪನ ಕೇಳಿಲ್ಲ ನನ್ನ ಹೆಸರು, ನೀನು ಕೇಳೋದು? ಹಿಂಗೆ ಮಾತಾಡ್ತಿರ್ತಾವ್ರಿ ಇವು. ಹಾಂ, ದಯವಿಟ್ಟು ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೇಕು. ನಮ್ಮ ಕಾಲಕ್ಕೆ ಸರ್ಕಾರಿ ಶಾಲೆ ರೀ, ಈಗ ನಂಗೆ ಕಾನ್ವೆಂಟ್ ಇಲ್ಲ, ಇಂಗ್ಲೀಷ್ ಎಲ್ಲಿ ನೋಡಿದ್ರೆ ಈಗ ಆಂಗ್ಲ ಮಾಧ್ಯಮ ಶಾಲೆ. ನಿಮ್ಮ ಮಕ್ಕಳನ್ನ AS ತಯಾರು ಮಾಡ್ತೀವಿ, KS ತಯಾರು ಮಾಡ್ತೀವಿ ಅಂತಾರೆ. ರೈತರನ್ನ ತಯಾರು ಮಾಡ್ತೀವಿ ಅಂತ ಯಾವ ಶಾಲೆ ಅದಾವನ್ರಿ? ಶುರು ಮಾಡಬೇಕಾಗೈತೆ ಅದನ್ನು. ಯಾಕಂದ್ರೆ ಇದು ಕೃಷಿ ಪ್ರಧಾನವಾದಂಥ ದೇಶ. ಈ ದೇಶದಲ್ಲಿ ರೈತರು ಎಷ್ಟು ಹೆಚ್ಚು ಹುಟ್ಟುತ್ತಾರೋ ಅಷ್ಟು ಅನ್ನ ಸಿಗ್ತೈತೆ ಮುಂದಿನ ಪೀಳಿಗೆಗೆ. ಹಾಂ, ನಾನು 11 ವರ್ಷದಿಂದ ಇಲ್ಲಿ ಬರೋ ಮುಂದೆ ದಾರಿಯಾಗ ಎಷ್ಟು ತೋಟ ಹೊಲ ನೋಡಿದ್ದೆ. ಇವತ್ತು ಅವೆಲ್ಲ ಸೈಟ್ ಆಗ್ಯಾವ, ಎಲ್ಲ ಬಿಲ್ಡಿಂಗ್ ಆಗ್ಯಾವ, ಕಾಲೇಜುಗಳಾಗ್ಯಾವ. ಈ ಪರಿ ಭೂಮಿಯೆಲ್ಲ ಬಿಲ್ಡಿಂಗ್ ಕಟ್ಟಿದ್ರೆ ನಾಳೆ ಆ ಬಿಲ್ಡಿಂಗ್ನಾಗ ಕುಂತು ಏನು ತಿಂತೀರಪ್ಪ ನೀವು? ಹಾಂ, ಹೌದಲ್ಲ? ಎಲ್ಲಿಂದ ಬರಬೇಕು? ಈಗಾಗಲೇ ಅಕ್ಕಿ ಗೋಧಿ ಎಲ್ಲ ಬೇರೆ ಬೇರೆ ದೇಶದಿಂದ ತರಿಸ್ಕೊಳಕತ್ತೀವಿ. ಕಡೆಗೆ ಇನ್ನು ಏನೇನು ತರಿಸ್ಬೇಕು ಎಲ್ಲ ಬೇರೆ ದೇಶದಿಂದ ಬರ್ತೈತೆ ರೀ ಈ ದೇಶಕ್ಕೆ. ರೈತಗೆ ಬೆಲೆ ಇಲ್ಲೇ ನೋಡ್ರಿ. ರೈತರ ಆತ್ಮಹತ್ಯೆ, ನಾನು ಮೊದಲು SLC ಹುಡ್ರು ಆತ್ಮಹತ್ಯೆ ಮಾಡ್ಕೊಬೇಡ್ರಿ ಅಂತ ಹೇಳ್ತಿದ್ದೆ. ಈಗ ರೈತರಿಗೆ ಹೇಳೋ ಹೊತ್ತು ಬಂದೈತೆ, ಯಪ್ಪ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಬೇಡ್ರಿ. ಯಾಕಂದ್ರೆ ನೀವೀಗ ಆತ್ಮಹತ್ಯೆ ಅಂದ್ರೆ ಏನಂದ್ರೆ, ಈ ಕೆಲಸ ರಿಟೈರ್ಮೆಂಟ್ ಆಗತ್ತಾನ ಕೆಲಸ ಮಾಡ್ಬೇಕು ಅಂದ್ರೆ ಪೆನ್ಷನ್ ಬರ್ತೈತೆ, ಹೌದಾ? ರಾಜೀನಾಮೆ ಕೊಟ್ರಿ ಅಂದ್ರೆ ಪೆನ್ಷನ್ ಬರೋಂಗಿಲ್ಲ. ಆತ್ಮಹತ್ಯೆ ರಾಜೀನಾಮೆ ಕೊಟ್ಟಂಗೆ ನೀವು ಜೀವನಕ್ಕೆ ಇನ್ನೂ ಕೆಲಸ ಇರ್ತೈತಿ, ಇನ್ನೂ ಆಯಸ್ಸು ಐತೆ, ಇನ್ನೂ ಡ್ಯೂಟಿ ಐತಿ ನಿಂದು. ಕರೆಕ್ಟ್ ವಯಸ್ಸು ತನ ಇದ್ದು ದನಕರುಗಳ ಸೇವೆ ಮಾಡಿ ಹೊಲ ಉತ್ತು ಬಿತ್ತು ಬೆಳೆದ ಸತ್ತಿ ಅಂದ್ರೆ ಪೆನ್ಷನ್ ಬರುತ್ತೆ. ಅಂದ್ರೆ ಮುಂದಿನ ಜನ್ಮಕ್ಕೆ ಶ್ರೀಮಂತಾಗಿ ಹುಟ್ಟುತ್ತೀರಿ. ಈಗ ರಾಜೀನಾಮೆ ಬರೆದು ಕೊಟ್ಟು ಸತ್ತು ಹೋಗಿಬಿಟ್ರಿ ಅಂದ್ರೆ ಮತ್ತೆ ಮುಂದಿನ ಜನ್ಮಕ್ಕೆ ಹುಟ್ಟಿ ಅದ ಎತ್ತ ನಿಮ್ಮ ಜೊತೆ ಕೊಡ್ತೈತೆ, ಮತ್ತೆ ನೀರು ಕುಡಿಸ್ಬೇಕು, ಮತ್ತೆ ಹೊಲ ಉಳ್ಬೇಕಾಕೈತೆ ನೀವು. ಅದಕ್ಕೆ ಎಷ್ಟು ಆಯುಷ್ಯ ಕೊಟ್ಟನ ಭಗವಂತ. ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡ್ರಿ ಸ್ನೇಹಿತರೆ. ಹಾಂ, ಈ ದೇಶದಲ್ಲಿ ಎಲ್ಲ ರಾಜಕಾರಣಿಗಳು ಬೆಂಗಳೂರು ಕಡೆ ನೋಡ್ತಾರೆ, ನಂಗೆ ಯಾವಾಗ ಮಿನಿಸ್ಟರ್ಶಿಪ್ ಸಿಗ್ತೈತೆ ಅಂತ. ಬೆಂಗಳೂರಾಗಿರೋರು ಡೆಲ್ಲಿಗೆ ನೋಡ್ತಾರೆ, ಸೆಂಟ್ರಲ್ ಮಿನಿಸ್ಟ್ರ್ ಯಾವಾಗ ನಾನು ಮಾಡ್ತಾರಂತ. ಎಲ್ಲರೂ ಬೆಂಗಳೂರು ಡೆಲ್ಲಿ ನೋಡೋರು, ಮ್ಯಾಗ್ ನೋಡೋರು. ಆದರೆ ಮಳೆ ಬರಲಿ ಅಂತ ಮುಗುಲು ನೋಡ್ತಕ್ಕಂಥದ್ದು ರೈತ ಮಾತ್ರ ಸ್ನೇಹಿತರೆ. ಆತ ತನಗೋಸ್ಕರ ನೋಡಂಗಿಲ್ಲ, ಇಡೀ ಭೂಮಿಗೆ ಮಳೆ ಬರಲಪ್ಪ ಅಂತ ಮ್ಯಾಗ ನೋಡ್ತಾನೆ. ಅದಕ್ಕೆ ರೈತರೆಲ್ಲ ನಾನು ವಿನಂತಿ ಒಂದೇ, ದಯವಿಟ್ಟು ಈ ಭಾಗದಲ್ಲಿ ರೈತಾಪಿ ಜನ ಭಾಳ, ದಯವಿಟ್ಟು ಆತ್ಮಹತ್ಯೆ ಗಳಿಸ್ಬೇಡ್ರಿ. ಈ ಥರ ಸಾಹಿತ್ಯವನ್ನು ಓದ್ರಿ, ಕೇಳ್ರಿ, ಖಂಡಿತ ಮಳೆ ಬರ್ತದೆ. ಈ ವರ್ಷ 1 ವರ್ಷ ಹೋಗೈತಂದ್ರೆ ದೇವ್ರು ಅಷ್ಟು ಕಠೋರ ಅಲ್ಲ. ಈ ವರ್ಷ ಗ್ಯಾರಂಟಿ ಬರ್ತೈತೆ. ಪರೀಕ್ಷೆ ಮಾಡ್ತಾನೆ, ಕಷ್ಟಗಳು ಬಂದಷ್ಟು ನಮ್ಮನ್ನು ದೇವ್ರು ಪರೀಕ್ಷೆ ಮಾಡ್ತಾನೆ ಅಂತ ತಿಳ್ಕೊಳ್ರಿ ಸ್ನೇಹಿತರೆ.